ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇನ್ನೇನು ಪ್ರೊ ಕಬಡ್ಡಿ ಸೀಸನ್ 11ರ ಆ್ಯಕ್ಷನ್ ಬರ್ತಾ ಇದೆ. ಇನ್ನು ಕೇವಲ 20 ದಿನಗಳು ಮಾತ್ರ ಬಾಕಿ ಇದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಪ್ರೊ ಕಬಡ್ಡಿ ಸೀಸನ್ 11ರ ಆ್ಯಕ್ಷನ್ನಲ್ಲಿ 3 ಡೇಂಜರಸ್ ರೈಡರ್ಗಳು ಇರಲಿದ್ದಾರೆ. ಹಾಗಾದರೆ ಆ ಡೇಂಜರಸ್ ರೈಡರ್ಗಳು ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆನ್ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಏನು ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಪ್ರೊ ಕಬಡ್ಡಿ ಸೀಸನ್ 11ರ ಆ್ಯಕ್ಷನ್ನಲ್ಲಿ ಇರಲಿರುವ 3 ಡೇಂಜರಸ್ ರೈಡರ್ಗಳು ಯಾರು ಅಂತ ನೋಡಿದರೆ, ಮೊದಲನೇದಾಗಿ ಪವನ್ ಕುಮಾರ್ ಶರಾವತ್ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇವರು ಹೋದ ವರ್ಷ ತೆಲುಗು ಟೈಟನ್ ತಂಡದಲ್ಲಿದ್ದರು. ತೆಲುಗು ಟೈಟನ್ ತಂಡದಲ್ಲಿ ಇವರು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರಲಿಲ್ಲ. ಆದರೂ ಕೂಡ ಇವರಿಗೆ ಅಮೌಂಟ್ ಜಾಸ್ತಿ ಆಗಿರುತ್ತದೆ. ಅದಕ್ಕಾಗಿ ತೆಲುಗು ಟೈಟನ್ ತಂಡ ಇವರನ್ನು ರಿಟೈನ್ ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ಬೋದು. ಅದಕ್ಕಾಗಿ ಪಕ್ಕಾ ಪವನ್ ಕುಮಾರ್ ಶರಾವತ್ ಅವರನ್ನು ಆ್ಯಕ್ಷನ್ಗೆ ಬಿಡುತ್ತಾರೆ. ಇನ್ನು ಎರಡನೇ ಡೇಂಜರಸ್ ಪ್ಲೇಯರ್ ಯಾರಂದರೆ ಪ್ರದೀಪ್ ನರ್ವಾಲ್ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಪ್ರದೀಪ್ ನರ್ವಾಲ್ ಅವರು ಸತತ 2 ವರ್ಷಗಳಿಂದ UP ಯೋಧ ತಂಡದಲ್ಲಿ ಆಡುತ್ತಾ ಬಂದಿದ್ದಾರೆ. ಆದರೆ UP ಯೋಧ ತಂಡದಲ್ಲಿ ಇವರು ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸನ್ನು ತೋರ್ತಾ ಇಲ್ಲ. ಅವರ ದುಡ್ಡಿಗೆ ತಕ್ಕಂಥ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಅದಕ್ಕಾಗಿ ಇವರು ಕೂಡ ಆ್ಯಕ್ಷನ್ಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಇನ್ನು 3ನೇ ಪ್ಲೇಯರ್ ಯಾರಂದರೆ ಮನಿಂದರ್ ಸಿಂಗ್ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಮನಿಂದರ್ ಸಿಂಗ್ ಅವರು ಈ ಸಲ ಆ್ಯಕ್ಷನ್ಗೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ಅವರು ಎಲ್ಲ ಪ್ಲೇಯರ್ಗಳ ಅಮೌಂಟನ್ನು ನೋಡಿ ನನಗೂ ಈ ವರ್ಷ ಅಮೌಂಟ್ ಜಾಸ್ತಿ ಬೇಕೆಂದು ಇದು ಮಾಡಿರ್ತಾರೆ. ಅದಕ್ಕಾಗಿ ಇವರು ಆ್ಯಕ್ಷನ್ಗೆ ಬಂದೇ ಬರ್ತಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಪವನ್ ಕುಮಾರ್ ಶರಾವತ್ ಅವರು ಈ ವರ್ಷ ಯಾವ ಟೀಮಿಗೆ ಹೋಗ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕಬಡ್ಡಿ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.